ಆ ಥರ ಈಗ ಆ ಥರ ಏನೇನೂ ಇಲ್ಲ. ಅವ್ರು ಅವತ್ತಿಂದ ದೇವ್ರ ಭಕ್ತರು. ಅವ್ರು ಡಿ ಕೆ ಶಿವಕುಮಾರ್ ಇವತ್ತಿಂದ ಅಲ್ಲ, ಹಿಂದೆಯಿಂದನೂ ಅವ್ರು ದೇವ್ರ ಭಕ್ತರು. ಆವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರೆ ಅವರು. ಸರಿಗೆ ನವೆಂಬರ್ ಕ್ರಾಂತಿ ವಿಚಾರ ಯಾವ ಕಾರಣಕ್ಕಾಗಿ ಬರ್ತಾರೆ? ಯಾವ ಕ್ರಾಂತಿ ಇಲ್ವೇ ಇಲ್ಲ ರೀ. BJP ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಒಂದು ನಿಮಿಷ, BJP ಅವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ. ಮೊದಲೇ BJP ಪಕ್ಷದಲ್ಲಿದೆಯಲ್ಲ, ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು. ಮುಂಚೆ 2-3 ಗುಂಪಿದೆ, ಈಗ 5 ಗುಂಪಾಗಿದೆ ಅವ್ರದ್ದು. ಏನು ಹೇಳಿ, ಒಬ್ಬೊಬ್ಬರು ಮುಖಾನೇ ನೋಡಲ್ಲ ಅಂತೆ. ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಳ್ತಾರೆ. ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ. ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕ್ಕೆ ತಯಾರಿಲ್ಲ, ವಿಜೇಂದ್ರ ಅವ್ರ ಮುಖ ನೋಡೋಕ್ಕೆ ತಯಾರಿಲ್ಲ. ಒಂದು ಕಡೆ ಯತ್ನಾಳ್, ಒಂದು ಕಡೆ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಅವ್ರದ್ದೆಲ್ಲ ಗೊಂದಲ ಸರಿಪಡಿಸ್ಕೊಳಕ್ಕೆ ಹೇಳಿ ಅವ್ರಿಗೆ. ನಮ್ಮ ಪಕ್ಷದ ವಿಚಾರ ಅವ್ರಿಗೇನಿಕ್ಕಂತೆ. ಡಿ ಕೆ ಶಿವಕುಮಾರ್ ಅವರು ಯಾವ್ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತು, ಶಾಸಕರ ಸಂಖ್ಯಾಬಲನೇ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು. ಈಗ ನೋಡ್ರಿ, ನಾನು ಒಂದೇ ಹೇಳೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ದಾಟಲ್ಲ. ಸಂಪುಟ ವಿಸ್ತರಣೆ ಅದು ಆಗ್ಬಹುದು. ಅದು ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡೇ ತೀರ್ಮಾನ ಮಾಡಿ. ಈಗ ಆ ಥರ ಏನೇನೂ ಇಲ್ಲ. ಅವ್ರು ಅವತ್ತಿಂದ ದೇವ್ರ ಭಕ್ತರು. ಅವ್ರು ಡಿ ಕೆ ಶಿವಕುಮಾರ್ ಇವತ್ತಿಂದ ಅಲ್ಲ, ಹಿಂದೆಯಿಂದನೂ ಅವ್ರು ದೇವ್ರ ಭಕ್ತರು. ಆವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರೆ ಅವರು. ಸರಿಗೆ ನವೆಂಬರ್ ಕ್ರಾಂತಿ ವಿಚಾರ ಯಾವ ಕಾರಣಕ್ಕಾಗಿ ಬರ್ತಾರೆ? ಯಾವ ಕ್ರಾಂತಿ ಇಲ್ವೇ ಇಲ್ಲ ರೀ. BJP ಅವರು ಸೃಷ್ಟಿ ಮಾಡ್ಕೊಂಡಿರೋದು. ಒಂದು ನಿಮಿಷ, BJP ಅವರು ಸೃಷ್ಟಿ ಮಾಡ್ಕೊಂಡಿರೋದು ಯಾವ ಕ್ರಾಂತಿನೂ ಇಲ್ಲ. ಮೊದಲೇ BJP ಪಕ್ಷದಲ್ಲಿದೆಯಲ್ಲ, ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು. ಮುಂಚೆ 2-3 ಗುಂಪಿದೆ, ಈಗ 5 ಗುಂಪಾಗಿದೆ ಅವ್ರದ್ದು. ಏನು ಹೇಳಿ, ಒಬ್ಬೊಬ್ಬರು ಮುಖಾನೇ ನೋಡಲ್ಲ ಅಂತೆ. ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಳ್ತಾರೆ. ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ. ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕ್ಕೆ ತಯಾರಿಲ್ಲ, ವಿಜೇಂದ್ರ ಅವ್ರ ಮುಖ ನೋಡೋಕ್ಕೆ ತಯಾರಿಲ್ಲ. ಒಂದು ಕಡೆ ಯತ್ನಾಳ್, ಒಂದು ಕಡೆ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಅವ್ರದ್ದೆಲ್ಲ ಗೊಂದಲ ಸರಿಪಡಿಸ್ಕೊಳಕ್ಕೆ ಹೇಳಿ ಅವ್ರಿಗೆ. ನಮ್ಮ ಪಕ್ಷದ ವಿಚಾರ ಅವ್ರಿಗೇನಿಕ್ಕಂತೆ. ಡಿ ಕೆ ಶಿವಕುಮಾರ್ ಅವರು ಯಾವ್ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತು, ಶಾಸಕರ ಸಂಖ್ಯಾಬಲನೇ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು. ಈಗ ನೋಡ್ರಿ, ನಾನು ಒಂದೇ ಹೇಳೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ದಾಟಲ್ಲ. ಸಂಪುಟ ವಿಸ್ತರಣೆ ಅದು ಆಗ್ಬಹುದು. ಅದು ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡೇ ತೀರ್ಮಾನ ಮಾಡಿ.